ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಪ್ಪ ಹೀರೋ ತರ ಎಂಟ್ರಿ ಕೊಟ್ಟು ಯಾರನ್ನೋ ಕರ್ಕೊಂಡು ಬಂದು ಇನ್ಫ್ಲೂಯೆನ್ಸ್ ಮಾಡೋ ತರ ಇದೆಯಾ? ಇವ್ರೇನು ಹೋಮ್ ಮಿನಿಸ್ಟರ್ ಪಿ ಎನಾ ಇಲ್ಲ CM ಪಿ ಎನಾ? ಹೌದು ಸರ್, ನೀವು ಹೇಳಿದ ನಿಜ. ಇವರು ಪಿ ಎನೇ, ಆದರೆ ನೀವು ಅನ್ಕೊಂಡಿರೋ ಪಿ ಎ ಅಲ್ಲ, ನಿಮಗೆ ಬೇಕಾಗಿರೋ ಪಿ ಎ. ಪಿ ಎನಾ? ನಮ್ಗೆ ಯಾವ ಪಿ ಎನೂ ಅವಶ್ಯಕತೆ ಇಲ್ಲ, ನಮ್ಮ PC-ಗಳಿದ್ದಾರೆ. ಇಲ್ಲಿ ಪಿ ಎ ಅಂದರೆ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ ಸರ್, ಪ್ರೈಮರಿ ಅಕ್ಯೂಸ್ಡ್. ಧ್ರುವ, ಏನಿದೆಲ್ಲ? ಹೇಳ್ತೀನಿ ಸರ್. ಈ ಭಾನು ವಿಚಾರದಲ್ಲಿ ಅರೆಸ್ಟ್ ಆಗಬೇಕಾಗಿರೋದು ಮೈನಾ ಅಲ್ಲ, ಇವರು. ಸರ್, ನೀವೇನ್ ಹೇಳ್ತಿರೋದು? ಭಾನು ಕೊಲೆ ಮಾಡಿದ್ ಇವ್ರೇನಾ? ಹೌದು, ಇವ್ರ ಹೆಸರು ರಾಮಮೂರ್ತಿ ಅಂತ. ಭಾನುನ್ ಕೊಂದಿದ್ದೀವ್ರೆ. ಬೇಕಂದ್ರೆ ಸರ್, ಇವ್ರು ಹೇಳ್ತಿರೋದು ನಿಜಾನಾ? ಭಾನು ಕೊಲೆ ಮಾಡಿದ್ ನೀವೇನಾ? ಹೌದು, ನಾನೇ ಕೊಂದೆ. ನಿಜವಾಗ್ಲೂ ನೀವೇ ಕೊಂದ್ರೆ ಸರ್, ಅಥವಾ ಯಾರಾದ್ರೂ ಹೆದರಿಸಿ ಬೆದರಿಸಿ ಒಪ್ಕೊಳಕ್ ಹೇಳಿದ್ರ? ಯಾರು ಎದುರಿಸ್ಲಿಲ್ಲ, ನಾನೇ ಕೊಂದೆ. ಯಾಕೆ ಹೆದರ್ಬೇಕು? ಅವನ್ ಕೊಂದೆ ಅಂತ ಹೆಮ್ಮೆ ಇದೆ ನನಗೆ, ಅದಕ್ಕೆ ಆ ಹುಳನ ಕೊಂದಿದ್ದು. ಯಾಕೆ? ಅವನೇನ್ ತಪ್ಪು ಮಾಡಿದ್ದ? ಕೊಲೆ ಮಾಡೋಂತ ತಪ್ಪೇನಿತ್ತು ಅವನ್ ಮೇಲೆ? ಮೇಡಮ್, ಒಬ್ಬಳು ಮುದ್ದಾದ ಮಗಳಿದ್ಲು. ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲಿಸ್ಟು. ಈ ಭಾನು ಅನ್ನೋನು ಅವಳಿಂದ ಬಿದ್ದು ಪ್ರೀತಿ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ಅವಳ ಹತ್ರ ಇದು ಒಡವೆ, ಬಂಗಾರ, ದುಡ್ಡು ಎಲ್ಲ ಒತ್ತುಗಡು ಪರಾರಿ ಆಗಿಬಿಟ್ಟ. ಅದೇ ನೆನಪಿನಲ್ಲಿ ನನ್ನ ಮಗಳು ದಿನೇ 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 ಕುಗ್ಗಿ ಹೋದ್ಲು. ಕೊನೆಗೆ ಡಿಪ್ರೆಷನ್ ಬಂದು ನೇಣ ಕೆಡ್ ಸತ್ತು ಹೋದ್ಲು. ಅದಕ್ಕೆ ಅವನ್ನ ಹುಡುಕಿದೆ ಸಿಗಲಿಲ್ಲ. ಆದ್ರೆ ಒಂದು ದಿವಸ ಸಿಕ್ಕದ. ಇನ್ಸ್ಪೆಕ್ಟರ್ ಅವನ್ ಕರ್ಕೊಂಡ್ಬರ್ತಾ ಇದ್ರು ಸ್ಟೇಷನ್ನಿಗೆ ಕರ್ಕೊಂಡು ಹೋಗೋದಿಕ್ಕೆ. ಆವಾಗ ಸತ್ತೋದ, ಅವರು ಸತ್ತೋದ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ತು. ಅವನಿಂದ ನೊಂದಿರೋ ಎಷ್ಟೋ ಹೆಣ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಕ್ತು. ಅದಕ್ಕೆ ನಾನು ಅವನು ಕೊಂದೆ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ತು. ಅದಕ್ಕೆ ನಾನು ಅವನು ಕೊಂದೆ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ತು. ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಸರ್, ಇದು ನಿಮ್ಮ ಕೆಲಸ, ಆದ್ರೆ ನಾನು ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಕೇಸ್ ಕ್ಲೋಸ್ ಆಗಬೇಕು ಅಂತ ಅಮಾಯಕರ ಮೇಲೆ ಕತ್ತಿ ಬೀಸೋದಲ್ಲ. ಕೇಳಿಸ್ಕೊಂಡ್ರಲ್ಲ, ನಿಜವಾದ ಕೊಲೆಗಾರ ಇವರು. ಮೈನಾ ಅವ್ರನ್ನ ಬಿಡಿ.
ಸರ್ ಈಗೇನ್ ಮಾಡೋದು? ಮಾಡೋದೇನಿದೆ, ಈ ಹುಡುಗಿನ ಬಿಟ್ಟು ಕಳ್ಸಿ ಅವ್ರನ್ನ ಒಳಗೆ ಹಾಕಿ. ಮತ್ತೆ ಮೀಡಿಯಾ? ಅವ್ರ ಹತ್ರ ನಾನು ಮಾತಾಡ್ತೀನಿ ರೀ. ಮೈನಾ, ಕ್ಷಮ್ಸು. ನಾವು ನಿಂಗೆ ಬೇಕು ಅಂತ ತೊಂದರೆ ಕೊಟ್ಟಿಲ್ಲ. ನಮ್ಮ ಕೆಲಸದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹೀಗಾಗತ್ತೆ ಅಂತ ಅಲ್ಲ ಮೇಡಮ್, ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಾವ್ ಎಷ್ಟೇ ಅಂಗ್ಲಾಚಿ ಬೇಡ್ಕೊಂಡ್ರು ಕರುಣೆ ಇಲ್ದಂಗ್ ವರ್ತಿಸ್ಬಿಟ್ರಿ. ಈಗೇನ್ ಹೇಳ್ತೀರಾ ಹೇಳಿ ಮೇಡಮ್. ಸಾರಿ ಮೇಡಮ್. ಏನ್ ಸರ್, ಕಮಿಷನರ್ನ ಕರೆಸ್ತೀನಿ ಅಂದಿದ್ದಕ್ಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ರಲ್ಲ, ಈಗ ಕರೆಸ್ಲಾ? ಸಾರಿ ಮೇಡಮ್, ಮೀಡಿಯಾದವ್ರು ಎಲ್ಲರೂ ಇದ್ದಾರೆ, ಏನು ಮಾತಾಡಬೇಡಿ. ಶಬಾಷ್, ನಿಮ್ದಾದ್ರೆ ಮಾನ ಮರ್ಯಾದೆ, ಅದೇ ಒಂದು ಹೆಣ್ಣು ಹುಡುಗಿದಾದ್ರೆ ಮಾನ ಮರ್ಯಾದೆ ಅಲ್ವಾ ಸರ್? ಹೇಳಿ. ಪುಷ್ಪಕ್, ಇವ್ರ ಹತ್ರ ಏನ್ ಮಾತು? ಮೀಡಿಯಾದವ್ರು ಇದ್ದಾರೆ, ಬನ್ನಿ ಹೋಗೋಣ. ಮೈನಾ ಅವರೇ, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ತಂಟೆಗೆ ಇನ್ಯಾರು ಬರಲ್ಲ, ಖುಷಿಯಾಗಿರಿ. ನಮ್ಮ ಮೈನಾನ ಸೇವ್ ಮಾಡಿದ್ದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ ಅಷ್ಟೇ. ಇವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ, ಏನ್ ಪನಿಷ್ಮೆಂಟ್ ಆಯ್ತು ಅಂತ ಆಮೇಲೆ ನಿಮಗ್ ತಿಳಿಸ್ತೀವಿ. ಅಲ್ವಾ ಧ್ರುವ? ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡ್ ಬಂದಿದ್ ನೀನು, ಇಲ್ಲಿ ಬಿಲ್ಡಪ್ ತಗೋತಾರದು ಇನ್ಸ್ಪೆಕ್ಟ್ರು. ಇವೆಲ್ಲ ನಾನು ಮಾಡಿದ್ದು ಬಿಲ್ಡಪ್ಗೋಸ್ಕರನಾ? ಮೈನಾಗೋಸ್ಕರ. ಥ್ಯಾಂಕ್ಸ್ ಧ್ರುವ ಅವರೇ. ಥ್ಯಾಂಕ್ಸ್ ಯಾಕೆ? ಹೇಳಿಲ್ವಾ ಕರ್ತವ್ಯ ಅಂತ? ಪಿಸಿ ಕರ್ಕೊಂಡ್ ನಡೀರಿ ಇವ್ರನ್ನ. ಸಾರ್, ಏನ್ರಿ? ಒಂದ್ ಸ್ವಲ್ಪ ಮೈನಾ ಹತ್ರ ಮಾತಾಡ್ಬೇಕಾಗಿತ್ತು ಸರ್. ಮೈನಾ, 1 ನಿಮಿಷ ಅವ್ರು ಮಾತಾಡ್ಬೇಕಂತೆ. ಮೈನಾ, ಅವನು ಕೊಲ್ಲಬೇಕಾಗಿತ್ತು, ಕೊಂದ್ಬಿಟ್ಟೆ. ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಬಾರ್ದು ಅಂತ ಇದ್ದೆ. ಆಗ್ತಾನೂ ಇರಲಿಲ್ಲ, ನಾನು ಹಿಡಿಯೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಧ್ರುವ ಬಂದು ನನಗೆ ಹೇಳ್ದ, ನೀವು ಮಾಡಿರೋ ಕೊಲೆಯಿಂದ ನಿಮ್ಮ ಮಗಳಿಗೇನೋ ನ್ಯಾಯ ಸಿಕ್ತು, ಆದರೆ ಇನ್ನೊಬ್ಬ ಮಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ ನನ್ನ ಕಣ್ಣು ತೆರೆಸ್ದ. ಅಮ್ಮ, ಮಗಳೇ, ನನ್ನ ಕ್ಷಮಿಸ್ಬಿಡಮ್ಮ. ಸರ್, ನೀವು ದೊಡ್ಡವರು, ಹಾಗೆಲ್ಲ ಕೈ ಮುಗಿಬಾರ್ದು. ನೀವೇನೋ ನಿಮ್ಮ ಮಗಳಿಗೋಸ್ಕರ ಈ ಥರ ಮಾಡಿದ್ದೀರಾ ಅಷ್ಟೇ. ನೋಡಿ, ಇದೆಲ್ಲ ನನ್ನಿಂದ, ನಾನು ಮಾಡಿರೋ ತಪ್ಪಿಂದ ಇಷ್ಟೆಲ್ಲ ಸಮಸ್ಯೆಗಳನ್ನ ನನ್ನ ಮೈ ಮೇಲೆ ಎಳ್ಕೊಂಡೆ ಅಷ್ಟೇ.